ಈ ಡ್ರೆಸ್ ಹಾಕೊಳ್ಳೋಣ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಥರ್ಸ್ಡೇ, ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಒಂದು 3 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಏನು ಮಾಡಿರಲಿಲ್ಲ. ಸೊ ಗಾಡಿಗಳು ಓಡಾಡ್ತಾವಲ್ಲ, ತುಂಬ ಸೌಂಡ್ ಡಿಸ್ಟರ್ಬೆನ್ಸ್, ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇರುತ್ತೆ. ಸೊ ಅಜ್ಜಿ ಬರ್ತಾ ಇದ್ದಾರೆ. ನಮ್ಮ ಅಜ್ಜಿ ಪಾಪನ್ನು ನೋಡಬೇಕಿತ್ತು, ತುಂಬ ದಿನ ಆಯಿತು. ಪ್ಲಸ್ ಅವ್ರಿಗೆ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಹಾಸ್ಪಿಟ್ಲಿಗೆ ತೋರಿಸ್ಬೇಕಿತ್ತು. ಎರಡೂ ಆಗುತ್ತೆ, ಹಿಂಗೂ ನಾನು ಇಲ್ಲೇ ಇದ್ದೆ ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ಬರ್ತಾ ಇದ್ದಾರೆ. ಆಮೇಲೆ ಒಂದು ಮದುವೆಗೆ ಕೂಡ ಹೋಗ್ಬೇಕು ಇವತ್ತು. ಸೊ ನನ್ನ ತಮ್ಮಂದು ಕ್ಲೋಸ್ ಫ್ರೆಂಡ್ ಮದುವೆ. ಆ್ಯಕ್ಚುಲಿ ಅವರು ಅಪ್ಪ ಅಮ್ಮ ಎಲ್ಲ ಬಂದು ಇನ್ವೈಟ್ ಮಾಡಿ ಹೋಗಿದ್ರು. ಫುಲ್ ಫ್ಯಾಮಿಲಿ ಹೋಗ್ಬೇಕಿತ್ತು ನಾವು. ಬಟ್ ಅಪ್ಪಾಜಿ ಸ್ವಲ್ಪ ಬ್ಯುಸಿ ಇದ್ದಾರೆ, ಅವ್ರು ಬರೋಕ್ಕಾಗ್ತಾ ಇಲ್ಲ. ಆಮೇಲೆ ಅಜ್ಜಿ ಬೇರೆ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಬಿಟ್ಬಿಟ್ಟು ಬರೋದು ಸರಿ ಹೋಗಲ್ಲ. ಪ್ಲಸ್ ಇವಳನ್ನ ಇಟ್ಕೊಂಡು ಅಲ್ಲೆಲ್ಲ ಪ್ಯಾಲೇಸ್ ಗ್ರೌಂಡಲ್ಲಿ ಇರೋದು ಮದುವೆ. ಸೊ ಅಲ್ಲೆಲ್ಲ ಇವಳನ್ನ ಇಟ್ಕೊಂಡು ಓಡಾಡಿ ತುಂಬ ಹಿಂಸೆ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಸೊ ಅವಳನ್ನ ನೋಡಿಕೊಂಡು ಅಮ್ಮ ಮನೇಲೇ ಇರ್ತಾರೆ, ಅಜ್ಜಿ ಅಮ್ಮ ಮನೇಲೇ ಇರ್ತಾರೆ. ಸೊ ಫೈನಲಿ ನಾನು ನನ್ನ ತಮ್ಮ ಹೋಗೋದು ಅಂತ ಡಿಸೈಡ್ ಆಗಿದೆ. ಸೊ ಹೋಗಬೇಕು. ಸಡನ್ ಪ್ಲ್ಯಾನ್ ಆಗಿರೋದು. ನನಗೆ ಮದುವೆ ಇದೆ ಅಂತ ಗೊತ್ತಿತ್ತು, ಬಟ್ ಈ ವೀಕಲ್ಲೇ ಅಂತ ಗೊತ್ತಿರಲಿಲ್ಲ. ಸೊ ನಾನು ಏನು ಡ್ರೆಸ್ ಏನೂ ತಂದಿಲ್ಲ, ಎಲ್ಲ ಅಲ್ಲಿದೆ. ಸೊ ನಾನು ಏನು ಡ್ರೆಸ್ ಎಲ್ಲ ಏನೂ ತಂದಿಲ್ಲ, ಎಲ್ಲ ಅಲ್ಲಿದೆ. ಸೊ ಇರೋ ಒಂದು ಡ್ರೆಸ್ಸಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸ್ಯಾರಿ ಏನು ಉಟ್ಕೋತಾ ಇಲ್ಲ, ಡ್ರೆಸ್ ಹಾಕೋತಾ ಇದ್ದೀನಿ. ರಿಸೆಪ್ಷನ್ಗೆ ಹೋಗಿ ಬರ್ತೀವಿ. ಸೊ ತೋರಿಸ್ತೀನಿ ಏನು ಡ್ರೆಸ್ಸು ಏನು ಅಂತ ಹೇಳ್ಬಿಟ್ಟು. ಸೊ ಸಡನ್ ಪ್ಲ್ಯಾನ್. ಆಮೇಲೆ ಮೇಕಪ್ ಐಟಮ್ಸು ಅಷ್ಟೇ ನಾನು ಏನೂ ತೊಗೊಂಡು ಬಂದಿಲ್ಲ. ಸೊ ಕೆಲವೊಂದು ಇರ್ಲಿ ಎಮರ್ಜೆನ್ಸಿಯಿಂದ ತೊಗೊಂಡು ಬಂದಿರ್ತೀನಿ. ಸೊ ಅಷ್ಟೇ ಇದೆ. ಐ ಶ್ಯಾಡೋ ಅಥವಾ ಏನೂ ಇಲ್ಲ. ಸೊ ಗೊತ್ತಿಲ್ಲ ಹೇಗೆ ಇಷ್ಟ ಐಟಮ್ಸಲ್ಲಿ ಮದುವೆಗೆ ರೆಡಿಯಾಗಿ ಹೋಗೋದು ಏನು ಅಂತ ಹೇಳ್ಬಿಟ್ಟು. ಸೊ ಡ್ರೆಸ್ ಕೂಡ ಅಷ್ಟೇ ತುಂಬ ಹಳೇದದು. ಅದು ಈಗ ಫಿಟ್ ಆಗ್ತಿದೆಯೋ ಇಲ್ಲೋ ಅಂತ ಅದು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಸೊ ಸಡನ್ ಏನಾದರೂ ಪ್ಲ್ಯಾನ್ ಆಗಿಬಿಟ್ರೆ ನಾವು ಹುಡುಗಿರು ಸಡನ್ನಾಗಿ ರೆಡಿ ಆಗಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅದೆಲ್ಲ ಸ್ವಲ್ಪ ನೋಡ್ಕೋಬೇಕೇನು. ಸಂಜೆ ಹೊರಡ್ತೀವಿ. ಸೊ ಅಷ್ಟೊತ್ತಿಗೆ ಏನು ಇರ್ತಾ ಇಲ್ಲ, ನೋಡಬೇಕು. ನಮ್ಮ ಅಜ್ಜಿ ಇನ್ನೊಂದು 20 ಮಿನಿಟ್ಸಲ್ಲಿ ಬರ್ತಾರೆ. ಸೊ ಅವ್ರು ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಏನು ಎತ್ತ ಅಂತ ನೋಡ್ಬೇಕು. ಬಿಕಾಸ್ ಮನೆಗೆ ಯಾರೇ ಬರಲಿ ಇವಾಗ ಅವಳೊಂದು ಫುಲ್ ಎಕ್ಸೈಟ್ ಆಗಿಬಿಡ್ತಾಳೆ. ಸೊ ಅವಳನ್ನ ಹಿಡಿಯೋಕ್ಕಾಗಲ್ಲ. ಅವಳಿಗೇನೋ ಖುಷಿ, ಜನ ಇದ್ದಷ್ಟು ಅವಳಿಗೆ ತುಂಬ ಖುಷಿ. ಸೊ ಅವಳಿಗೆ ಆಟ ಸಾಮಾನುಗಳಿಗಿನ್ನ ಈ ಜನಗಳ ಜೊತೆ ಬೆರೆಯೋಕ್ಕೆ ತುಂಬ ಇಷ್ಟಪಡ್ತಾಳೆ. ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು. ಸೊ ಅಜ್ಜಿ ಬಂದ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಏನು ಎತ್ತ ಅಂತ ನೋಡ್ಬೇಕು. ಬೇಡ ಬಾ, ಸಾಕಿಲ್ಲ ನಮ್ಮ ಮನೆ ಇರೋದು ಬಾ. ಈಗ ಮಾಡ್ಕೊಂಡೆ. ಯಾರು ಬಂದಾರೆ ಇದು ಅಂತಾಳೆ. ಕೈ ಕೊಡು ಅಜ್ಜಿಗೆ. ಕೈ ಕೊಡು. ಹುಡಿ ಮಾಮಂಗೆ ಹಕ್ 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 ಹಕ್. ಕೂದ್ಲು ಎಳಿ 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 ಜೋರಾಗಿ. ಪಪ್ಪಿ ಕೊಡು ಮಾಮಂಗ್, ಪಪ್ಪಿ ಕೊಡು. ಅಯ್ಯೋ ಹಕ್ ಕೆನ್ನೆ ಹಕ್ ಹಕ್ ಹಕ್ಕು. ಕಚ್ಚಿ ನನಗೆ ಕಚ್ಚಿದೆ. ಮಾಮಂಗ್ ಕಚ್ಚೋಗ್, ಮಾಮಂಗೆ ಕಚ್ಚು 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 ಕಚ್ಚು. ಇಲ್ಲಿ ಕಡೆ ಇಲ್ಲಿ ಕಡೆ. ಮಮ್ಮಿ ಸುಮ್ನೆ ಬೆಳ್ಕೊಡು ಮಮ್ಮಿ. ಸ್ಟಿಕ್ಕರ್ ಸಿಕ್ತು ಬಗರಿ. ಅಜ್ಜಿ 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 ಕೊಡಿ ಇಲ್ಲಿ. ಅಜ್ಜಿ ಕೈ ಕೊಡು ಅಜ್ಜಿ. ಇಲ್ಲಿ ಅಜ್ಜಿ ಕಚ್ಚು. ಇಲ್ಲಿ ಬಂಗಾರಿ ಅಜ್ಜಿ ಕಡಿ, ಕೈ ಕಡಿ. ಇಲ್ಲಿ ಕಡಿ ಕಡಿ ಬಗರಿ. ಇಲ್ಲ ಇಲ್ಲ ಅಜ್ಜಿ ಕೈ ಕಡಿ. ಅಲ್ಲಿ ಕಡಿಯಲ್ಲ ಅಂತ. ಇಲ್ಲಿ ಕಡಿ. ಇಲ್ಲಿ 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 ಬೇಡ ಅಜ್ಜಿ, ಬೇಡ. ಕಡಿಸ್ಕೊಂಡು
ಒಂಚೂರು ಕೊಡು ಅಂತ ಇಲ್ಲ ಇಲ್ಲ ಇಲ್ಲಿ ಕೈ ಕೊಡು ಇಲ್ಲ ಅಜ್ಜಿ ಅಜ್ಜಿ ಹೊಲ್ಬಿಡ್ತವಮ್ಮ ಇಲ್ಲ ಅಜ್ಜಿ ಇನ್ನು ನೀಟಾಗಿ ಕೊಟ್ಟಿಲ್ಲ ಬೈ ಅಜ್ಜಿ ಕೈ ಕಡೆಗೆ ಬಾ 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 ಅಜ್ಜಿ ಮಮ್ಮಿ ನನಗೆ ಕೈ ಫುಲ್ ಮಾರ್ಕ್ ಆಗಿದೆ ಹಂಗ್ ಕಡ್ದಿದ್ದಾರೆ ಕೊಲ್ಸ್ಬಿಡ್ರಿ ಅಂಶ ಕಡಿಯ ಕಲಿಬಾರ್ದು ಬಂಗಾರಿ ನೀನ್ ಗುಡ್ ಗರ್ಲ್ ಅಲ್ವಮ್ಮ ನೋಡು ನೋಡು ಹೆಂಗ್ ಕಚ್ಚಕ್ ಬರ್ತಾಳೆ ನಾನ್ ಸಾಕಲ್ಲಿ ನೋಡ್ಕೊಳ್ಳೋದು ಅದು ನಾನು ಕುಡಿಯೋದು ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಟೈಮ್ 5:30 ಆಗಿದೆ ಇನ್ನೇನು ಮದ್ವೆಗೆ ಹೊರಡಬೇಕು ಸೊ ರೆಡಿ ಆಗೋಣ ಅಂತ ಸೊ ಫೈನಲಿ ಈ ಡ್ರೆಸ್ ಹಾಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ ಮೋಸ್ಟ್ ತ್ರೀ ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು ಸೊ ಒನ್ ಟೈಮ್ ಏನೋ ಹಾಕಿದ್ದೆ ಆಮೇಲೆ ಹಾಕಿರಲಿಲ್ಲ ಸೊ ಈ ಡ್ರೆಸ್ ಹಾಕೋಣ ಅಂತಿದ್ದೀನಿ ಸೊ ಕಫ್ತಾನ್ ಟೈಪ್ ಡ್ರೆಸ್ ಇದು ಬಟ್ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಹೆವಿ ಸ್ಟೋನ್ ವರ್ಕ್ ಇದೆ ಸೊ ಎಂಬ್ರಾಯ್ಡ್ರಿ ವರ್ಕ್ ಅಲ್ಲ ಸೊ ಕಂಪ್ಲೀಟ್ ಆಗಿ ಸ್ಟೋನ್ ಮತ್ತೆ ಡಿಸೈನ್ಸ್ ವರ್ಕ್ ಇದೆ ಸೊ ಈ ತರ ಇದೆ ಸೊ ಒಳಗಡೆ ಲೈನಿಂಗು ಮೇಲ್ಗಡೆ ತುಂಬಾ ಈ ತರ ಪೇಪರ್ ಟೈಪ್ ಮೆಟೀರಿಯಲ್ ಡ್ರೆಸ್ ಇದು ಸೊ ಇದನ್ನ ಹಾಕೋತಾ ಇದ್ದೀನಿ ಇದು ಅಷ್ಟೇ ನಂಗೆ ಸ್ವಲ್ಪ ಟೈಟ್ ಇತ್ತು ಸೊ ಮಮ್ಮಿ ಹೇಗೋ ಮಾಡಿ ಬಿಕಾಸ್ ಇದೆಲ್ಲ ರೆಡಿಮೇಡ್ ಅಲ್ವಾ ನಾವೇನು ಸ್ಟಿಚ್ ಹಾಕ್ಸಿರ್ಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಅವರು ಆಲ್ಟ್ರೇಷನ್ ಮಾಡಿ ಸೊ ರೆಡಿ ಮಾಡಿ ಕೊಟ್ಟಿದ್ದಾರೆ ಸೊ ಈಗ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ ಇದಕ್ಕೆ ಮ್ಯಾಚಿಂಗ್ ಆಗಿ ನಾನು ಈ ಕಲರ್ ಲೆಗಿನ್ ವೇರ್ ಮಾಡ್ತಾ ಇದ್ದೀನಿ ಸೊ ಇಬ್ಬರೇ ಹೋಗೋದಲ್ವಾ ಸೊ ಸಾಕಿದು ಅವ್ರಿಗೇನೇನು ಫೀಡ್ ಮಾಡೋಂಗಿಲ್ಲ ಏನಿರಲ್ಲ ಹೆಂಗೋ ಅಣ್ಣ ಬಿಟ್ಟು ಹೋಗ್ತೀನಿ ಸೊ ಅದಕ್ಕೆ ಈ ಡ್ರೆಸ್ ಹಾಕೊಳ್ಳೋಣ ಅಂತೇಳಿ ಡಿಸೈನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಎಲ್ಲ ಇಯರಿಂಗ್ಸು ಜ್ಯುವೆಲ್ರಿ ಎಲ್ಲ ತೊಗೊಂಡೋಗಿ ಅಲ್ಲಿ ಇಟ್ಕೊಂಡಿದ್ದೆ ಬಟ್ ಈ ಇಯರಿಂಗ್ ಅದೆಲ್ಲಿ ಮಿಸ್ ಆಗಿದ್ದೋ ಗೊತ್ತಿಲ್ಲ ನನಗೆ ಇಲ್ಲೇ ಇತ್ತು ಸೊ ಸಡನ್ನಾಗಿ ಏನೋ ಹುಡುಕ್ಬೇಕಾದ್ರೆ ಈ ಇಯರಿಂಗ್ಸ್ ಕೂಡ ಸಿಕ್ತು ಅದ್ರ ಮ್ಯಾಚಿಂಗ್ ಇಯರಿಂಗ್ಸ್ ಇದು ಸೊ ಏನೋ ಹುಡುಕ್ಬೇಕಾದ್ರೆ ಇದು ಸಿಕ್ತು ಒಬ್ಬ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಸೊ ಕೊನೆಗೆ ಅದೇ ಇಯರಿಂಗ್ ಸಿಕ್ಕಿದ್ಮೇಲಂತೂ ಅದೇ ಡ್ರೆಸ್ ಫೈನಲೈಸ್ ಅಂತ ಸೊ ಅದೇ ಫಿಕ್ಸ್ ಆಗಿ ಅದು ಸ್ವಲ್ಪ ಮಮ್ಮಿ ಹತ್ರ ಆಲ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಡು ಫೈನಲಿ ಇದಾಗಿದೆ ಆದಮೇಲೆ ಡ್ರೆಸ್ ಅಲ್ವಾ ಸೊ ಫಟಾಫಟ್ ಅಂತ ರೆಡಿ ಆಗ್ಬೋದು ಬಟ್ ನಂಗೆ ಮೇಕಪ್ಪೇ ಹೇಗೆ ಮಾಡ್ಕೊಳ್ಳೋದು ಗೊತ್ತಿಲ್ಲ ಬಿಕಾಸ್ ಎಷ್ಟು ಪ್ರಾಡಕ್ಟ್ಸ್ಗಳು ತಂದಿಲ್ಲ ನಾನು ಏನು ಬೇಸಿಕ್ ಅದು ಐಲೈನರ್ ಕಾಜಲ್ ಲಿಪ್ಸ್ಟಿಕ್ ಅದು ಒಂದು ಕನ್ಸೀಲರ್ ಸೊ ಇಷ್ಟೇ ತೊಗೊಂಡು ಬಂದಿದ್ದೀನಿ ಇಷ್ಟು ಎಮರ್ಜೆನ್ಸಿ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಇರುತ್ತೆ ಸೊ ಅಷ್ಟು ತೊಗೊಂಡು ಬಂದಿದ್ದೀನಿ ಸೊ ಅದರಲ್ಲಿ ಈಗ ನಾನು ಮದುವೆಗೆ ಹೋಗೋ ಥರ ರೆಡಿ ಆಗಬೇಕು ಸೊ ಗೊತ್ತಿಲ್ಲ ಐ ಮೇಕಪ್ ಎಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಟೈಮ್ ಆಗಿದೆ ನನಗೆ ಟೈಮ್ ಆಯಿತು ಬೇಗ ಬೇಗ ರೆಡಿ ಆಗು ಅಂತ ಹೇಳ್ತಾ ಇದ್ದೇನೆ ಸೊ ಅಷ್ಟೇ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಫಟಾಫಟ್ ಅಂತ ರೆಡಿ ಆಗ್ತೀನಿ ಸೊ ಕಂಪ್ಲೀಟ್ ರೆಡಿ ಆದಮೇಲೆ ನಾನು ಔಟ್ಲುಕ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಸೊ ಮೇಕಪ್ ಮುಗೀತು ಐ ಶ್ಯಾಡೋಗೆ ಏನು ಮಾಡಿದೆ ಅಂತಂದರೆ ಸೊ ಲೈಟ್ ಕಲರಲ್ಲಿರೋ ಒಂದು ಲಿಪ್ಸ್ಟಿಕ್ ಹಚ್ಕೊಂಡು ಸೊ ಅದನ್ನು ಸೆಟ್ ಮಾಡ್ಕೋಬೇಕಲ್ಲ ಸೊ ಬ್ಲಷ್ ಮಾತ್ರ ಇತ್ತು ಹೈಲೈಟರ್ ಇರಲಿಲ್ಲ ಸೊ ಬ್ಲಷಲ್ಲೇ ಸ್ವಲ್ಪ ಸೆಟ್ ಮಾಡಿ ಸ್ಟ್ರೋಕ್ ಕ್ರೀಮ್ ಇತ್ತು ಸೊ ಆ ಸ್ಟ್ರೋಕ್ ಕ್ರೀಮಲ್ಲೇ ಸ್ವಲ್ಪ ಗ್ಲಿಟರ್ ತೊಗೊಂಡು ನೀಟಾಗಿ ಅದು ಸೆಟ್ ಮಾಡಿ ಕೊನೆಗೆ ಇನ್ನೊಂಚೂರು ಬ್ಲಷಲ್ಲಿ ಟಚ್ ಅಪ್ ಕೊಟ್ಟು ಸೊ ಫೈನಲಿ ಐ ಶ್ಯಾಡೋ ಮುಗೀತು ಸೊ ಇನ್ನೇನು ಇದು ಅಷ್ಟೇ ಸೊ ಕನ್ಸೀಲರಲ್ಲೇ ಮೇಕಪ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ಟ್ರೋಕ್ ಕ್ರೀಮ್ ಆಮೇಲೆ ಸ್ವಲ್ಪ ಬ್ಲಷ್ ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ ಸೊ ಇಷ್ಟೇ ಬಟ್ ಚೆನ್ನಾಗಿ ಬಂದಿದೆ ಐ ಡೋಂಟ್ ನೋ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಬಿಕಾಸ್ ನಾನು ಲೈಟ್ ಬೇರೆ ಹಾಕಿಲ್ಲ ಪಾಪು ಮಲಗಿದ್ದಾಳೆ ಎದ್ಬಿಡ್ತಾಳೆ ಸೊ ಇನ್ನೇನು ಈಗ ಹೊರಡೋ ಟೈಮಲ್ಲಿ ಈಗ ಮಲಗಿಸಿದ್ದೀನಿ ಸೊ ದಟ್ ಇನ್ನು 1.5 hour ಮಲ್ಕೋತಾಳೆ ಆಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ನೋಡ್ಕೊತಾರೆ ಅಷ್ಟೊತ್ತಿಗೆ ಬೇಗ ಬಂದ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಸೊ ಫೈನಲಿ ಡ್ರೆಸ್ ಹಾಕ್ಕೊಂಡಿದ್ದೀನಿ ಮೇಕಪ್ ಆಗಿದೆ ಇನ್ನೂ ಸ್ವಲ್ಪ ಅಸೆಸರೀಸ್ ಎಲ್ಲ ಹಾಕೊಂಡ್ಬಿಟ್ರೆ ಸೊ ನಾನು ರೆಡಿ ಹೇರ್ ಸ್ಟೈಲೇ ಒಂದು ಏನು ಮಾಡ್ಕೊಳ್ಳೋದು ಅನ್ನೋದೊಂದು ಹಿಂಸೆ ಸೊ ನೋಡೋಣ ಏನೋ ಒಂದು ಡಿಸೈಡ್ ಮಾಡಿಕೊಂಡು ಸೊ ಫೈನಲ್ ರೆಡಿ ಆಗ್ಬಿಟ್ಟು ನಾನು ಮತ್ತೆ ಸಿಗ್ತೀನಿ
ಎಷ್ಟಂತೆ ಎಷ್ಟು ಸರ್? ಆನ್ ದ ವೇ ಬುಕ್ಕೆ ತಗೊಂಡು ನಾವು ಡೆಸ್ಟಿನೇಷನ್ಗೆ ಬಂದ್ವಿ. ಅಬ್ಬಾ ತುಂಬಾ ಅಂದ್ರೆ ತುಂಬಾ ಟ್ರಾಫಿಕ್ ಇತ್ತು, ಸಂಜೆ ಟೈಮ್ ಬೇರೆ ಅಲ್ವಾ, ಸೊ ತುಂಬಾ ಟ್ರಾಫಿಕ್ ಇತ್ತು. ಸೊ ಫೈನಲಿ 1.25 hour ಜರ್ನಿ ಮಾಡ್ಕೊಂಡು ರೀಚ್ ಆದ್ವಿ. ನಾನು ನನ್ನ ತಮ್ಮ ಮಾತಾಡ್ಕೋತಾ ಇದ್ವಿ, ಅಯ್ಯೋ ಜರ್ನಿಲೇ ನಾವು ಅರ್ಧ ಮೇಕಪ್ ಮಾಡ್ಕೊಂಡಿರೋದೆಲ್ಲ ಹೋಗ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಯೂಶಲಿ ಪ್ಯಾಲೇಸ್ ಗ್ರೌಂಡ್ಸ್ ಗಳಲ್ಲಿ ಈ ತರ ಬಿಗ್ ಫ್ಯಾಟ್ ವೆಡ್ಡಿಂಗ್ಸ್ಗಳನ್ನೇ ಜಾಸ್ತಿ ಅರೇಂಜ್ ಮಾಡಿರ್ತಾರೆ. ಅವರ ಡೆಕೋರೇಷನ್ ಆಗಿರ್ಬೋದು, ಈವೆಂಟ್ಸ್ಗಳಾಗಿರ್ಬೋದು, ಫುಡ್ ಆಗಿರ್ಬೋದು, ಅವರ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಸೊ ಎಲ್ಲಾನು ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರುತ್ತೆ. ಸೊ ಅದೆಲ್ಲ ನೋಡೋದೇ ಒಂಥರ ಖುಷಿ. ಬರ್ತಿದ್ದಂಗೆನೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಸೊ ಡ್ರೈ ಫ್ರೂಟ್ ಸ್ನಾಕ್ಸ್ ಆಗಿರ್ಬೋದು, ವೆಲ್ಕಮ್ ಡ್ರಿಂಕ್ ಆಗಿರ್ಬೋದು ಎಲ್ಲಾನು ಕೂಡ ಅರೇಂಜ್ ಮಾಡಿದ್ರು. ಡೆಕೋರೇಷನ್ ಕೂಡ ಅಷ್ಟೇನೆ. ಸೊ ಎಲ್ಲಿ ನೋಡಿದ್ರು ಕಂಪ್ಲೀಟ್ ಲೈಟ್ಸ್, ಫ್ಲವರ್ಸ್ ಇದ್ರಲ್ಲೇ ತುಂಬಿಕೊಂಡಿತ್ತು. ಸೊ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಅದೆಲ್ಲ ನೋಡ್ಕೊಂಡು ಫೈನಲಿ ನಾವು ಮೇನ್ ಹಾಲ್ಗೆ ಎಂಟ್ರಿ ಆದ್ವಿ. ಅಲ್ಲಿ ಸ್ನಾಕ್ಸ್, ಟೀ ಮತ್ತೆ ಬಾದಾಮ್ ಹಾಲ್, ಚಾಟ್ಸ್ ಎಲ್ಲಾನು ತಿನ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸೊ ಕೊನೆಗೆ ಊಟದ ಹಾಲ್ಗೆ ಬಂದ್ವಿ. ಸೊ ತುಂಬಾ ದೊಡ್ಡದ ಹಾಲ್ ಇದು. ಆಲ್ಮೋಸ್ಟ್ ಒಂದ್ ಸಲಕ್ಕೆ 1000 ಜನ ಕುತ್ಕೊಂಡು ಒಟ್ಟಿಗೆ ತಿನ್ನುವಂತಹ ಹಾಲ್ ಇದು. ಸೊ ತುಂಬಾ ಯೂಸ್ ಆಗಿತ್ತು. ಆಮೇಲೆ ಏನ್ ವೇಟ್ ಮಾಡುವಂತ ನೆಸೆಸಿಟಿನೇ ಇರಲ್ಲ, ಯಾಕಂದ್ರೆ ಅಷ್ಟು ಯೂಸ್ ಆಗಿರೋದ್ರಿಂದ ಇಮಿಡಿಯೇಟ್ ನಮ್ಗೆ ಸೀಟ್ ಸಿಕ್ಬಿಡತ್ತೆ. ಸೊ ಬಾಳೆ ಎಲೆನೆ ದೊಡ್ಡದ್ ಹಾಕಿದ್ರು. ನನ್ಗಂತೂ ಊಟದ ಮೇಲೆ ತುಂಬಾ ಫೋಕಸ್ ಇತ್ತು. ಬಿಕಾಸ್ ಮದ್ವೆಯಲ್ಲಿ ಮದ್ವೆ ಹಾಕ್ತಿರೋ ಹುಡುಗ ನನ್ನ ತಮ್ಮನ್ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಸೊ ಅವನು ಎಲ್ಲ ಶೇರ್ ಮಾಡ್ಕೊಂಡಿದ್ದ. ಅವರು ಊಟದ ಕ್ಯಾಟ್ರಿಂಗಿಗೆನೆ ಆಲ್ಮೋಸ್ಟ್ ಒಂದು 30 lakhs ಏನೋ ಪೇ ಮಾಡಿದಾರಂತೆ.
ಯಾಕಂದ್ರೆ ಅಷ್ಟು ವೆರೈಟೀಸು, ಅಂದ್ರೆ ಏನಿಲ್ಲ, ಜಸ್ಟ್ ರಿಸೆಪ್ಷನ್, ನೈಟ್ ರಿಸೆಪ್ಷನ್ ಮತ್ತೆ ಬೆಳಿಗ್ಗೆ ಮುಹೂರ್ತದ್ದು ಬ್ರೇಕ್ಫಾಸ್ಟ್ ಮತ್ತೆ ಮುಹೂರ್ತದ ಊಟ, ಇಷ್ಟಕ್ಕೇನೆ ಆಲ್ಮೋಸ್ಟ್ 30 lakhs ಪೇ ಮಾಡಿದ್ದಾರೆ. ಸೊ ನಾನು ಅವಾಗಿಂದನೂ ಅನ್ಕೋತಿದ್ದೆ ಯಾವ ಲೆವೆಲ್ ಅಲ್ಲಿ ಊಟ ಇರ್ಬೋದು, ಸೊ ಎಷ್ಟು ವೆರೈಟೀಸ್ ಇರ್ಬೋದು, ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ದೊಡ್ಡ ಬಾಳೆಲೆ ಹಾಕಿ ಎಲ್ಲಾನು ಕೂಡ ಹಾಕ್ತಾ ಇದ್ರು. ಸೊ ಅದಕ್ಕೆ ನಾನು ನೀಟಾಗಿ ಶೂಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇತ್ತು, ಗೊತ್ತಿರುತ್ತೆ, ಬಟ್ ಸ್ವಲ್ಪನೇ ಹಾಕ್ತಾರೆ, ಯಾಕಂದ್ರೆ ಇಷ್ಟು ವೆರೈಟೀಸ್ ಇರೋದ್ರಿಂದ ವೇಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬೇಕಿದ್ರೆ ನಾವ್ ಇನ್ನೊಂದ್ಸಲನು ಕೇಳಿ ಹಾಕಿಸ್ಕೋಬಹುದು. ಅಲ್ಲೆಲ್ಲ ಹಾಕಿ ಹಾಕಿ ಹೋಗ್ತಾ ಇದ್ರು. ನನ್ನ ತಮ್ಮ ಅವ್ರು ಹಾಕ್ದಂಗೆ ತಿಂತಾ ಇದ್ದ. ನಾನು ಇಲ್ಲ, ನನ್ಗೆ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಅದು ಅಷ್ಟೆಲ್ಲ ನೋಡಿ ಟೆಂಪ್ಟ್ ಆಗ್ತಾ ಇದ್ರು ತಿಂದಂಗೆ ನಾನು ವಿಡಿಯೋ ಮಾಡ್ತಾ ಇದ್ದೆ. ಅವ್ನು ಅದನ್ನೇ ಅಂತಿದ್ದೆ, ಏನ್ ಹಣೆ ಬರನೆ ನಿಂದು, ಎದುರಿಗಿದ್ದು ತಿನ್ನಂಗಿಲ್ಲ ನೀನು ಅಂತ ಹೇಳ್ಬಿಟ್ಟು. ಸೊ ಅದ್ರಲ್ಲೂ ಕೊನೆಗೆ ದೋಸೆ ನೋಡಿದ ತಕ್ಷಣ ಕಂಟ್ರೋಲೇ ಆಗ್ಲಿಲ್ಲ. ಇಷ್ಟು ಇತ್ತು. ಇದಾದ್ಮೇಲೂ ಕೂಡ ಇಡ್ಲಿ ಅಂತೆ, ಇದು ಮಸಾಲಾ ರೋಟಿ ಅಂತೆ, ಆಮೇಲೆ ಅದು ಪಲಾವ್ ಅಂತೆ, ಕೊನೆಗೆ ಲಾಸ್ಟ್ ಅಲ್ಲಿ ರೈಸ್ ಸಾಂಬಾರ್ ಕೂಡ ಇತ್ತು. ಇಷ್ಟಕ್ಕೆ ಫುಲ್ ಆಗ್ಬಿಡ್ತು. ರೈಸ್ ಸಾಂಬಾರೇ ಹಾಕಿಸ್ಕೊಳ್ಳಿಲ್ಲ. ಇನ್ನೊಂದು ಅಲ್ಲೇ ಕೈ ತೊಳ್ಕೊಳಕ್ಕೆ ಬಿಸಿ ನೀರ್ ಮತ್ತೆ ಹ್ಯಾಂಡ್ ಟವಲ್ ಕೂಡ ವ್ಯವಸ್ಥೆ ಮಾಡಿದ್ರು. ಸೊ ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇತ್ತು. ಸಕ್ಕತ್ತಾಗಿತ್ತು ಟೇಸ್ಟು. ಸೊ ಯಾವ್ದನ್ನು ಬಿಡೋ ತರ ಇರ್ಲಿಲ್ಲ. ಬಟ್ ನಾವು ಈ ಕಡೆ ಸೊ ಇನ್ನು ಸ್ವಲ್ಪ ಈ ಬೇಗ ಹೋಗಿದ್ರೆ ಸ್ನಾಕ್ಸ್ ತಿಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಊಟ ಮಾಡ್ಬೋದಿತ್ತು. ಬಟ್ ನಮ್ದು ಪಾಪುನ್ ಬೇರೆ ಬಿಟ್ಟಿರೋದ್ರಿಂದ ಗಡಿಬಡಿ ಆಯ್ತಲ್ಲ. ಸೊ ಸ್ನಾಕ್ಸ್ ಇನ್ ಇಮಿಡಿಯೇಟ್ ಊಟ ಹೋಗಿರೋದ್ರಿಂದ ನಂಗೆ ಲಾಸ್ಟ್ ಅಲ್ಲಿ ತಿನ್ನಕ್ ಆಗ್ಲಿಲ್ಲ. ಸೊ ಫೈನಲಿ ಬಂದ್ಮೇಲೆ ಡೆಸರ್ಟ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಚಿಲ್ಡ್ರನ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.